ಹಾಯ್ ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಹಿರಿಯ ನಟ ಪ್ರದೀಪ್ ರಾವತ್ ಅವರಂತಹ ಒಂದು ಕಲಾವಿದರನ್ನ ಕಳ್ಕೊಂಡು ಇಡೀ ಒಂದು ಚಿತ್ರರಂಗ ಹಾಗೆ ಕುಟುಂಬ ಈಗಾಗಲೇ ನೋವಿನಲ್ಲಿ ಇದೆ. ಇದ್ರ ಮಧ್ಯೆ ಅವ್ರ ಮನೆಗೆ ಅವಾಗವಾಗ ಪಾಪರಾಜಿಗಳು ಅಂತ ಇರ್ತಾರಲ್ಲ, ಅವರು ಹೋಗೋದು ಬರೋದು ಮಾಡ್ತಾ ಇರ್ತಾರೆ, ಅದು ಇದ್ದೇ ಇರುತ್ತೆ. ಈ ಒಂದು ವೇಳೆ ಅವರ ಪುತ್ರ ವಿಕ್ರಮಾದಿತ್ಯ ರಾವತ್ ಕಾಣಿಸ್ಕೊಂಡಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಹಾಗೆ ಎಲ್ಲರೂ ಸಹ ಚರ್ಚೆ ಮಾಡೋ ಥರ ಆಗಿದೆ. ಏನದು ಆ ವಿಡಿಯೋದಲ್ಲಿ ಅವ್ರ ಮಗ ಏನು ಮಾಡಿದ್ದಾರೆ ಅಂಥದ್ದೇನಿದೆ ಆ ವಿಡಿಯೋದಲ್ಲಿ? ವಿಕ್ರಮಾದಿತ್ಯ ರಾವತ್ ಕ್ಯಾಮ್ರಾಗಳ ಮುಂದೆ ಸಣ್ಣದಾಗಿ ನಕ್ಕಂತೆ ಕಾಣಿಸ್ಕೊಂಡಂತಹ ವಿಡಿಯೋ ಒಂದು ಅದು. ಇನ್ನು ಅವರ ಒಂದು ನಡೆಗೆ ನೆಟ್ಟಿಗರು ಸಹ ಕೋಪ ಮಾಡ್ಕೊಂಡು ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರೋಲ್ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ತಂದೆಯ ಅಂತಿಮ ಸಂಸ್ಕಾರ ಮಾಡುವಾಗ ಕೂಡ ವಿಕ್ರಮಾದಿತ್ಯ ಏನಿದ್ದಾರೆ ಅವರು ಕಣ್ಣೀರಿಟ್ಟು ಕಂಗಾಲಾಗಿದ್ದು ಕೂಡ ನಾವು ಎಲ್ಲರೂ ಸಹ ನೋಡಿದ್ದೇವೆ ಆ ಒಂದು ವಿಡಿಯೋದಲ್ಲಿ. ಅಲ್ಲ ಪಾಪ, ಕ್ಯಾಮ್ರಾಗಳ ಮುಂದೆ ಬಂದಾಗ ಏನೋ ಒಂದು ಟೆನ್ಷನ್ ಇರಬಹುದು, ಇಲ್ಲ ಒಂದು ನರ್ವಸ್ನೆಸ್ ಇರಬಹುದು, ಇಲ್ಲ ಏನೋ ಮಾಡಬೇಕು ಅಂತ ನಂಗೆ ಗೊತ್ತಾಗ್ದೇನೆ ಆ ಒಂದು ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ಏನೋ ಒಂದು ರಿಯಾಕ್ಷನ್ ಬಂದಿರಲೂಬಹುದು. ಯಾರೋ ಗೊತ್ತಿಲ್ಲದವರು ಸತ್ರೇನೆ ಎಷ್ಟೋ ಬೇಜಾರಾಗುತ್ತೆ. ಅದರಲ್ಲೂ ಒಂದು ಸಾವು ಕಂಡಾಗ, ಸಾವಲ್ಲೂ ಸಹ ನಗೋರು ಯಾರೂ ಇರೋದಿಲ್ಲ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿಯ ದುಃಖ ಮತ್ತು ಭಾವನೆಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು, ಅಂದರೆ ತಂದೆ ಸಾವಲ್ಲೂ ಸಹ ಮಗ ನಗ್ತಿದ್ದಾನೆ ಅಂತ ಟ್ರೋಲ್ ಮಾಡಿದ್ರೆ ಎಷ್ಟು ಸರಿ ಅಲ್ವಾ? ದುಃಖದ ವಾತಾವರಣದಲ್ಲಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದೇ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕನಿಷ್ಠ ಮಾನವೀಯತೆ ಕೂಡ ಕೆಲವರಲ್ಲಿ ಇರೋದಿಲ್ಲ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಲ್ಲಂತೂ ಅವ್ರ ಹಿಂದೆ ಮುಂದೆ ನೋಡೋದು ಇಲ್ಲ. ಈ ರೀತಿಯಾಗಿ ಆ ವಿಡಿಯೋಗೆ ಕೆಲವೊಬ್ಬರು ಪಾಸಿಟಿವ್ ಆಗಿ ಇರ್ಬೋದು, ಅಥವಾ ಕೆಲವೊಬ್ಬರು ಇರ್ಬೋದೇನೋ, ನಗ್ತಿದ್ರೇನೋ ಅಂದ್ಕೊಳ್ಳೋರು ಸಹ ಇರ್ತಾರೆ. ಅದೇ ರೀತಿಯಾಗಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಕಾಮೆಂಟ್ ಕೂಡ ಆ ಒಂದು ವಿಡಿಯೋಗೆ ಮಾಡಿದ್ದಾರೆ. ಇನ್ನು ಗಜನಿ, ಲಗಾನ್ ಹಾಗೆ ಮಹಾಭಾರತ ಧಾರಾವಾಹಿಯ ಅಶ್ವತ್ಥಾಮ ಪಾತ್ರದ ಮೂಲಕ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದಂತಹ ಹಿರಿಯ ನಟ ಪ್ರದೀಪ್ ರಾವತ್ ಅವರು ಒಂದು 74 ವಯಸ್ಸಲ್ಲಿ ಅವರು ಒಂದು ಬ್ಲಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು ಇತ್ತೀಚೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಮುಂಬೈನಲ್ಲಿ ಒಂದು ಕೊನೆಯುಸಿರನ್ನು ಎಳಿತಾರೆ. ತಮ್ಮ ವಿಶಿಷ್ಟ ಖಳನಟನೆಯೊಂದಿಗೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಂತಹ ಅವರ ಒಂದು ನಿಧನಕ್ಕೆ ಚಿತ್ರರಂಗದ ಗಣ್ಯರು ಹಾಗೆ ಅಭಿಮಾನಿಗಳು ತೀವ್ರ ಕಂಬನಿಯನ್ನು ಮಿಡಿತಾರೆ. ಕನ್ನಡದಲ್ಲಿ ದರ್ಶನ್ ಹಾಗೆ ಸುದೀಪ್ ನಟನೆಯ ಸಿನಿಮಾಗಳಲ್ಲಿ ಕೂಡ ಪ್ರದೀಪ್ ರಾವತ್ ಅವರು ನಟನೆ ಮಾಡಿದ್ದಾರೆ. ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್, ಅಮೀರ್ ಖಾನ್ಗೆ ಅವರು ಆಪ್ತರಾಗಿದ್ರು ಅನ್ನೋದು ಸಹ ಗೊತ್ತಾಗಿದೆ. ಪ್ರದೀಪ್ ರಾವತ್ ಬರೀ ಹಿಂದಿಗಷ್ಟೇ ಸೀಮಿತ ಆಗದೆ ಸೌತ್ ಸಿನಿ ದುನಿಯಾದಲ್ಲೂ ಸಹ ಬಹು ದೊಡ್ಡ ನೇಮು ಫೇಮು ಮಾಡಿದಂಥ ಒಬ್ಬ ಸ್ಟಾರ್ ಆಗಿದ್ರು. ಖಳನಾಯಕ ನಟ, ಪೋಷಕ ನಟ, ಹೆಚ್ಚಾಗಿ ಅಂದರೆ ಅವರು ವಿಲ್ಲನ್ ಆಗಿಯೇ ಗುರುತಿಸ್ಕೊಂಡಿದ್ದಂಥವರು. ತೆಲುಗು, ತಮಿಳು, ಮಲಯಾಳಂ ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಸಹ ಅವರು ಚಿರಪರಿಚಿತರು. ಅಲ್ಲದೆ ಇಂಗ್ಲಿಷ್, ಒಡಿಯಾ, ಬೆಂಗಾಳಿ, ಭೋಜ್ಪುರಿ, ನೇಪಾಳಿ, ಮರಾಠಿ ಹೀಗೆ 10 ಭಾಷೆಗಳಲ್ಲಿ ಕೂಡ ನಟನೆ ಮಾಡಿದಂತಹ ಗರಿಮೆ ಅವರಿಗೆ ಇದೆ. ಕನ್ನಡ ಚಿತ್ರರಂಗದಲ್ಲಿ ಸಹ ದರ್ಶನ್ ಜೊತೆಗೆ ಗಜ ಅನ್ನುವಂತಹ ಸಿನಿಮಾ, ಅಭಯ್ ಸಿನಿಮಾಗಳಿಂದ ಗಮನ ಸೆಳೆದಿದ್ದಂತಹ ಪ್ರದೀಪ್ ರಾವತ್ ಬಾದ್ಶಾ ಸುದೀಪ್ ಅವರ ಬಚ್ಚನ್ ಅನ್ನುವಂತಹ ಸಿನಿಮಾದಲ್ಲಿ ಕೂಡ ಮಿನಿಸ್ಟರ್ ಮಧುಸೂದನ್ ಪಾತ್ರಕ್ಕೆ ಬಣ್ಣವನ್ನು ಹಚ್ಚಿದ್ರು. ಅಲ್ಲದೆ ಶಿವಣ್ಣ ನಟನೆಯ ಶಿವಲಿಂಗ ಸಿನಿಮಾದಲ್ಲೂ ಸಹ ಅವರು ಅಭಿನಯವನ್ನ ಮಾಡಿದ್ರು. ಉಪೇಂದ್ರ ಅವರ ತ್ರಿಶೂಲಂ ಚಿತ್ರದಲ್ಲಿ ನಟನೆ ಮಾಡಿದ್ದು ಬಹುಶಃ ಅದೇ ಅವರ ಕಟ್ಟ ಕಡೆಯ ಕನ್ನಡ ಸಿನಿಮಾ ಕೂಡ ಹೌದು ಅನ್ಬಹುದು. ಪತ್ನಿ ಹಾಗೆ 2 ಮಕ್ಕಳನ್ನ ಅಗಲಿದಂತಹ ಅವರಿಗೆ ಇಡೀ ಭಾರತೀಯ ಚಿತ್ರರಂಗ ಸಂತಾಪವನ್ನ ಸೂಚಿಸಿ ಕುಟುಂಬಕ್ಕೆ ಶಕ್ತಿ ತುಂಬುತ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ.